ಮೇಕೆದಾಟು ಯೋಜನೆ ಜಾರಿಗಾಗಿ ಆಗ್ರಹಿಸಿ ಈಗಾಗಲೇ ಕೂಡ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ಈಗಾಗಲೇ ರಾಮನಗರದ ಕೆಂಪೇಗೌಡ ಸರ್ಕಲ್ನಿಂದ ನಿನ್ನೆ ಬೆಳಗ್ಗೆ ಬೆಂಗಳೂರು ವಿಧಾನಸೌಧಕ್ಕೆ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದರು. ನಾನೀಗ ಸದ್ಯ ಕರವೆಯ ಕಾರ್ಯಕರ್ತರ ಜೊತೆಯಲ್ಲಿದ್ದೀನಿ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕರವೇ ಕಾರ್ಯಕರ್ತರು ಪಾದಯಾತ್ರೆ ಮೂಲಕವಾಗಿ ಬೆಂಗಳೂರಿನ ವಿಧಾನಸೌಧಕ್ಕೆ ಬರಲಿಕ್ಕೆ ಅಂತೇಳಿ ಮುಂದಾಗಿದ್ದರು. ನಿನ್ನೆ ಸಂಪೂರ್ಣವಾಗಿ ಪಾದಯಾತ್ರೆಯನ್ನು ಮಾಡಿದರು. ಇವತ್ತು ಕೂಡ ಪಾದಯಾತ್ರೆಯನ್ನು ಆರಂಭ ಮಾಡಿದರು. ಆದರೆ ಕುಂಬಳಗೋಡಿನ ಬಳಿ ಪೊಲೀಸರು ಕೂಡ ಇವರ ಪಾದಯಾತ್ರೆಗೆ ಅವಕಾಶವನ್ನು ಕೊಡದೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಎಲ್ಲ ಹೋರಾಟಗಾರರು ಕೂಡ ಈಗ ಸದ್ಯ ಫ್ರೀಡಮ್ ಪಾರ್ಕ್ನ ಹತ್ರ ಬಂದಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು, ಕರವೆಯ ಕಾರ್ಯಕರ್ತರು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಎಲ್ಲರನ್ನೂ ಕೂಡ ಪೊಲೀಸರು ಈಗ ಸದ್ಯಕ್ಕೆ ಫ್ರೀಡಮ್ ಪಾರ್ಕಿಗೆ ಕರ್ತ್ಕೊಂಡು ಬಂದಿದ್ದಾರೆ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಈಗಾಗಲೇ ಕೂಡ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಕೂಡ ಈಗಾಗಲೇ ಹೇಳಿದ್ರಿ, ಬಂದಿನ ಸಂದರ್ಭದಲ್ಲಿ ನಾವು ಈಗಾಗಲೇ ಕೂಡ ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ 2 ದಿನಗಳ ಕಾಲ ಅಂತೇಳಿ. ನಿನ್ನೆ ಪಾದಯಾತ್ರೆ ಆರಂಭವಾಗಿತ್ತು. ಹೇಗಿತ್ತು ಈ ಪಾದಯಾತ್ರೆ ಮತ್ತು ಈ ಪಾದಯಾತ್ರೆಯ ಮುಖ್ಯವಾದಂಥ ಉದ್ದೇಶ ಏನು ಸರ್? ಪಾದಯಾತ್ರೆ ನಾವು ಕೆಂಪೇಗೌಡ ಸರ್ಕಲ್ನಿಂದ ರಾಮನಗರದಿಂದ ಬೃಹತ್ ಮಟ್ಟದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಿಂದ ನಡ್ಕೊಂಡು ಬಂದಿದ್ದೀವಿ. ಪ್ರಾಮಾಣಿಕವಾಗಿ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ನೀರನ್ನು ಕೊಡುವಂಥ ಯೋಜನೆ ಮತ್ತು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಯೋಜನೆಗೆ ಮಾನ್ಯ ಕಾಂಗ್ರೆಸ್ ಸರ್ಕಾರ ಅವರು ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೆ ಮುಂಚೆನೇ ಇದನ್ನ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ದಾರೆ. ಅವರೇ ಹೇಳಿರುವಂಥ ಯೋಜನೆಯನ್ನು ಈ ಕೂಡಲೇ ಜಾರಿಗೆ ತನ್ನಿ ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಆದರೆ ಇವತ್ತು ಸರ್ಕಾರ DMK ಪಾಲುದಾರ ಪಕ್ಷದ ಜೊತೆ ಒಪ್ಪಿಸ್ದೇನೆ, DMK ಸ್ಟಾಲಿನ್ ಅವ್ರನ್ನ ಒಪ್ಪಿಸ್ದೇನೆ ಮೀನಮೇಷವನ್ನು ಎಣಿಸ್ತಾ ಇದೆ. ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಎಲ್ಲ ಲೋಕಸಭಾ ಸದಸ್ಯರು, BJP ರಾಜ್ಯಾಧ್ಯಕ್ಷರು, BJP ಸಚಿವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಸಹ ಪ್ರಧಾನ ಮಂತ್ರಿಯವರ ಹತ್ರ ಮಾತಾಡಬೇಕನ್ನೋದು ಒತ್ತಾಯವನ್ನು ಮಾಡಿದ್ದೀವಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಒಂದು ಪಾದಯಾತ್ರೆ ಆರಂಭ ಆಯಿತು? ಪೊಲೀಸರು ತಮಗೆ ಎಲ್ಲಿವರೆಗೂ ಒಂದು ಅವಕಾಶವನ್ನು ಕೊಟ್ಟಿದ್ದರು? ನಿನ್ನೆ ಕುಂಬಳಗೋಡು ತನಕ, ನಿನ್ನೆ ಬಿಡದಿ ತನಕ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಬಿಡದಿಯಿಂದ ನಾವು ಕುಂಬಳಗೋಡು ಹತ್ರ ಬಂದವಾಗ ಪೊಲೀಸರು ನಮಗೆ ಅಡ್ಡಿಪಡಿಸಿದ್ರು. ರಾಜಕೀಯ ಒತ್ತಡದಿಂದ ಪೊಲೀಸರು ನಮ್ಮನ್ನು ಬಂಧನ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇದನ್ನು ತೀವ್ರವಾಗಿ ವಿರೋಧಿಸಿದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನೀವೇ ಯೋಜನೆ ರೂಪಿಸಿರುವಂಥದ್ದು. ಇವತ್ತು ನೀವು ನೆಟ್ ಬೋರ್ಟನ್ನು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರಿ. MES ಗೂಂಡಗಳನ್ನು ನೆಟ್ ಬೋರ್ಟ್ ಟೈಟ್ ಮಾಡಿ, ಅಥವಾ DMK ಅವರ ನೆಟ್ ಬೋರ್ಟನ್ನು ಟೈಟ್ ಮಾಡಿ ಯೋಜನೆಯನ್ನು ಜಾರಿಗೆ ತನ್ನಿ ಅನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಸರ್, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಷ್ಟು ನಿರ್ಲಕ್ಷ್ಯ ಅಂತ? ರಾಜ್ಯ ಸರ್ಕಾರಗಳಿಗೆ ಈ ಸಮಸ್ಯೆಗಳು ಜೀವಂತವಾಗಿರಬೇಕು. ಮೇಕೆದಾಟು ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಇರ್ಬೋದು, ಮಹಾಜನ್ ವರದಿ ಇರ್ಬೋದು, ಅಥವಾ ಕನ್ನಡಿಗರ ಉದ್ಯೋಗ ಇರ್ಬೋದು, ಅಥವಾ ಕನ್ನಡ ನಾಮಫಲಕ ಇರ್ಬೋದು, ಇದೆಲ್ಲ ಜೀವಂತ ಆಗಿದ್ದರೆ ಅವ್ರು ರಾಜಕಾರಣಕ್ಕೆ ಸಾಧ್ಯ ಆಗುತ್ತೆ. ಲೋಕಸಭೆಯಲ್ಲಿ ದೊಡ್ಡದಾಗಿ ಪ್ರಮಾಣ ವಚನ ಕನ್ನಡದಲ್ಲಿ ಮಾಡ್ತಾರೆ. ಆದರೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ನೀರಾವರಿ ಬಗ್ಗೆ, ಕನ್ನಡಿಗರ ಸಮಸ್ಯೆ ಬಗ್ಗೆ, MES ಗೂಂಡಗಳ ದೌರ್ಜನ್ಯದ ಬಗ್ಗೆ ಎಲ್ಲೂ ಲೋಕಸಭೆಯಲ್ಲಿ ಇವರು ಯಾರೂ ಸೊಲ್ಲನ್ನು ಎತ್ತಲ್ಲ. ಇವರ ಅಭಿಮಾನ ಬರೀ ಓಟ್ಗಾಗಿ ಮಾತ್ರ. ಮರಾಠಿಗರು ಸಿಕ್ಕರೆ ಮರಾಠಿಯಲ್ಲೇ ಭಾಷಣ ಮಾಡಿ ಮರಾಠಿಗರ ಓಟನ್ನು ಓಲೈಸುವಂಥದ್ದು ಈ ಮಣ್ಣಿನ ಋಣ ಇಲ್ಲ. ತಮಿಳರು ಸಿಕ್ಕರೆ ತಮಿಳಲ್ಲಿ ಭಾಷಣ ಮಾಡಿ ತಮಿಳರನ್ನು ಓಲೈಸುವಂಥ ಕೆಲಸ. ಈ ರೀತಿ ರಾಜಕೀಯವನ್ನು ರಾಜಕಾರಣಿಗಳು ಮಾಡ್ತಾ ಇರೋದ್ರಿಂದ ಈ ನಾಡಿನ ಬಗ್ಗೆ ಎಳ್ಳಷ್ಟು ಈಗ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, ಕಿಂಚತ್ತು ಈ ನೀರಿನ ಬಗ್ಗೆ ಜಾಗೃತಿ ಇಲ್ಲ. ಆದ್ದರಿಂದ ಇದನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಕನ್ನಡ ಹೋರಾಟಗಾರರ ಕರ್ತವ್ಯ. ಕನ್ನಡ ಹೋರಾಟಗಾರರು ಎಲ್ಲ ಒಟ್ಟಿಗೆ ಈ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಮತ್ತೊಂದು ಬಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೂ ಕೂಡ ಗೊತ್ತು, ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ಈಗಾಗಲೇ ಪೊಲೀಸರು ನೋಟಿಸ್ ಕೊಟ್ಟಂಥದ್ದಿರ್ಬೋದು, ಮನೆ ಹತ್ರ ಹೋದಂಥದ್ದಿರ್ಬೋದು, ಈ ಥರದ್ದೆಲ್ಲವನ್ನೂ ಕೂಡ ಮಾಡಿ ಇವತ್ತು ರ್ಯಾಲಿಗೆ ಕೂಡ ಅವಕಾಶ ಕೊಡದಂತೆ ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಪೊಲೀಸರು ಈ ರೀತಿ ವರ್ತನೆ ರಾಜಕಾರಣಿಗಳ ಮುಖಾಂತರ ಈ ರೀತಿ ಕನ್ನಡ ಹೋರಾಟಗಾರನ ಗೂಂಡಗಳ ಥರ ಅಥವಾ ರೌಡಿಗಳ ಥರ ಅಥವಾ ಡಕಾಯಿತರ ಥರ ನೋಡುವಂಥದ್ದಿದ್ನಲ್ಲ, ಇದನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕರ್ತರಿಗೂ ನಮ್ಮ ಕ್ಷೇತ್ರಾಧ್ಯಕ್ಷರಿಗೂ ಸಹ ನೋಟಿಸನ್ನು ಕೊಡೋದ್ರ ಮುಖಾಂತರ ಬೆದರಿಸುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ. MES ಗೂಂಡಗಳು ಪೊಲೀಸರು ವಾಹನಗಳಿಗೆ ಬೆಂಕಿ ಕೊಟ್ಟರೆ, ಅಥವಾ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದರೆ, ಅಥವಾ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸ ಮಾಡಿದರೆ ಇವರು ಸುಮ್ಮನೆ ಅವ್ರನ್ನ ಬಿಡ್ತಾರೆ. ಯಾವುದೇ ಕಾಯ್ದೆ ಆಗದೆ ಅವ್ರನ್ನ ಗಲಾಟೆ ಮಾಡಲಿಕ್ಕೆ, ಚೇಷ್ಟೆ ಮಾಡಲಿಕ್ಕೆ ಬಿಡ್ತಾರೆ. ಕನ್ನಡ ಹೋರಾಟಗಾರರು ಏನಾದರೂ ರಸ್ತೆಗಳಿದ್ದರೆ ಅವ್ರ ಆಸ್ತಿಯನ್ನು ಹೊಡೆದ ರೀತಿ ಮಾಡ್ತಾರೆ. ಇದನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಸೇರೋದ್ರ ಮುಖಾಂತರ ಸರ್ಕಾರಕ್ಕೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತೀವಿ.